पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दूर्वादिध्वान्तरवे वैष्णवेन्द्रे वरेन्द्रे श्री राघवेन्द्र गुरुवे नमो अत्यंत दयाळवे मूकोपि यत्तसादेन मुकुंदशेनाय च राजराजाय युक्तं राघवेन्द्रो समाय च ಈ ದಿನ ವಿಶೇಷವಾಗಿರತಕ್ಕಂಥ ದಿನ 353 ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕಾರ್ಯಕ್ರಮ. ಅದರಲ್ಲೂ ವಿಶೇಷವಾಗಿ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನ, ಹನುಮಂತ ದೇವರ ಸನ್ನಿಧಾನ, ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಈ ರಾಘವೇಂದ್ರ ಸ್ವಾಮಿ 48 ಸಾಲಿಗ್ರಾಮ ಇರತಕ್ಕಂಥ ರಾಯರ ಮೂರ್ತಿಗೆ, ವಿಜೇಂದ್ರ ತೀರ್ಥರ ಮೂರ್ತಿಗೆ, ಜಯತೀರ್ಥರ ಮೂರ್ತಿಗೆ ಇರತಕ್ಕಂಥ ಸನ್ನಿಧಾನದಲ್ಲಿ ಈ ದಿನ ರಾಯರ ಆರಾಧನೆ, ಪೂರ್ವಾರಾಧನೆ ವಿಶೇಷವಾಗಿರ್ತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿಗಳ ಪೂರ್ವಾರಾಧನೆ ಏನಪ್ಪ ಅಂತಂದರೆ, ನಿನ್ನೆ ಎಲ್ಲ ಧಾನ್ಯ ಪೂಜೆ ಆಗಿದೆ, ಇವತ್ತಿನ ದಿವಸ ಪೂರ್ವಾರಾಧನೆ ದಿವಸ ಅವರು ಜಪಕ್ಕೆ ಕೂತಿರ್ತಾರೆ. ಆ ಜಪಕ್ಕೆ ಕೂತ್ಕೊಂಡಿದ್ದಾಗ ಆ ರಾಘವೇಂದ್ರ ಸ್ವಾಮಿಗಳು ಈ ದಿನ ಪೌರ್ಣಮಿ ದಿವಸ ಎದ್ದು ಬೆಳಗ್ಗೆ ವಿಶೇಷವಾಗಿ ಗುರುಗಳ ಎಲ್ಲರಿಗೂ ಎಲ್ಲ ಬೃಂದಾವನದಲ್ಲೂ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರಾಗ್ತಾರೆ. ಅವ್ರ ಕಣ್ಣು ಬಿಟ್ಟು ಎಲ್ಲ ಯಾರು ರಾಯರ ಬೃಂದಾವನ ಹತ್ರ ಹೋಗ್ತಾರೋ ನೋಡ್ತಾರೋ ಆ ರಾಯರಿಗೆ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಇಂತಹ ದಿವಸ ಪೂರ್ವಾರಾಧನೆ.
मुख्यपेणांतर्गत लक्ष्मी नरसिंह लक्ष्मी वेंकटेश्वर स्वामी प्रेरणा मंत्रालय प्रभुरामो सर्वदोष निवारणम् अनेन भगवान् मध्वाचार्येण मृत्युमनिवासनंत पद्मनाभ गुण परिपूर्ण शिरात्रिशायी भारतीय मुख्यपेणांतर्गत लक्ष्मी नरसिंह स्वामी प्रेरणा प्रीत्यर्थं सर्वं श्री कृष्णार्पणमस्तु मध्वान् सर्वभारतीशार्पणमस्तु पूज्याय राघवेन्द्राय श्री राघवेन्द्र गुरुवे नमो राघवेन्द्र तीर्थ वरद गोविंद वरद गोविंद सर्वोत्तमाय ज्योत वरद गोविंद राज वरद गोविंद कष्ट परिहार माಡು गोविंद पार्वती पदये नमः दामोदरं वासुदेवं हरि श्रीधरं माधवं गोपिका वल्लभं जानकी नायकं रामचन्द्रं भजे हरे राम 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 हरे 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 कृष्ण 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 हरे 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 राम 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 हरे 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 कृष्ण ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ಅಲ್ಲಿ ರಾಯರ ಭಕ್ತ ಅನ್ನುತ್ತಾ ಶ್ರೀ ಶ್ರೀ ಗುರು ಸಾರ್ವಭೌಮರ ವಿಜಯೀಂದ್ರ ಕರಾಬ್ಜೋಕ್ತ ಸುಧೀಂದ್ರ ಪುತ್ರಕಃ ಶ್ರೀ ರಾಘವೇಂದ್ರ ತೀರ್ಥರ 353ನೇ ಆರಾಧನೆಯ ಮಹೋತ್ಸವ ನಮ್ಮೆಲ್ಲರ ಒಂದು ಕನಸು ಆಗಿರ್ಬೋದು, ಒಂದು ಸ್ವರ್ಗದ ರೀತಿಯ ಒಂದು ಭಾವನೆ ಕೂಡ ನಮ್ಗೆ ಆಗುತ್ತೆ. ಯಾಕಂದ್ರೆ ಈ ದಿವಸ ಈ ಕ್ಷಣ ನಮಗೆ ಸಿಗಬೇಕಾದರೆ ಆ ಜನ್ಮದ ಪುಣ್ಯ, ಜನ್ಮ ಜನ್ಮಾಂತರದ ಪುಣ್ಯ. ಯಾವುದೇ ಕಾರಣಕ್ಕೂ ನಾವು ಮಠದ ಒಂದು ಬಾಗಿಲಿಗೆ ಕಾಲು ಇಡಬೇಕಾದ್ರೂ ಕೂಡ, ರಾಯರ ನಾಮ ಸ್ಮರಣೆಯನ್ನ ಮಾಡಬೇಕಾದ್ರೂ ಕೂಡ ನಮಗೆ ಬೇಕಾದಂಥದ್ದು ಆ ಜನ್ಮದ ಪುಣ್ಯ ಹಾಗೂ ಪುಣ್ಯ ಸಂಚಯನ. ಅದಕ್ಕೋಸ್ಕರ ರಾಯರ ಒಂದು ಈ ಸುಮಧುರವಾದಂತಹ ಮಹೋತ್ಸವ, ವಿಜೃಂಭಣೆಯ ಮಹೋತ್ಸವವನ್ನ ನಾನು ಇಂದು ಬಾಶೆಟ್ಟಹಳ್ಳಿಯ ದೊಡ್ಡಬಳ್ಳಾಪುರದಂತಹ ಶ್ರೀ ಕ್ಷೇತ್ರ ರಾಯರ ಮಠದಲ್ಲಿ ಪ್ರಸಿದ್ಧವಾದಂತಹ ಈ ಒಂದು ಕ್ಷೇತ್ರದಲ್ಲಿ ಈ ವರ್ಷ ನನಗೆ ಇಲ್ಲಿ ಮೀಸಲಾಗಿ ರಾಯರು ಕರೆಸಿಕೊಂಡು ಈ ಮಹೋತ್ಸವದಲ್ಲಿ ನಾನೂ ಕೂಡ ಒಬ್ಬ ಸೇವಕನಾಗಿ ಸೇವೆಯನ್ನ ಸಲ್ಲಿಸಿ ಧನ್ಯನಾಗಿ ಈ ಜನ್ಮದ ಒಂದು ಪುಣ್ಯವನ್ನ ಸಂಪಾದಿಸಿಕೊಂಡಿದ್ದೆ. ಮತ್ತೊಂದು ವಿಷಯ ಏನಂದ್ರೆ, ಇಂದು ಮಧ್ಯಾರಾಧನೆ. ತಮ್ಗೆಲ್ಲರಿಗೂ ಸಾರಿ ನಾನು ಹೇಳಿದ್ದೆ, ಮಧ್ಯಾರಾಧನೆ ರಾಯರು ನಮ್ಮನ್ನ ನೋಡ್ತಾರೆ. ಎಷ್ಟು ಜನ ಬಂದಿದ್ದಾರೋ ಅವರೆಲ್ಲರನ್ನ ಕಣ್ತೆರೆದು ನೋಡ್ತಾರೆ ಅಂತ ನಾನು ಸಾರಿ ಹೇಳಿದ್ದೆ. ಅದು ಕೂಡ ಇವತ್ತು ನಾನು ಕಂಡು ಎಷ್ಟೋ ಭಕ್ತಾದಿಗಳು ಅವರ ಅನುಭವವನ್ನ ಕೂಡ ಹಂಚಿಕೊಂಡ್ರು. ಈ ಒಂದು ಮಹೋತ್ಸವದ ವಿಶೇಷತೆಯನ್ನ ಶ್ರೀ ಕ್ಷೇತ್ರದ ರಾಯರ ಮಠದ ಒಂದು ಬಾಶೆಟ್ಟಹಳ್ಳಿಯ ಪೂಜ್ಯ ಗುರುರಾಚಾರ್ಯರ ಒಂದು ಅವರ ಬಾಯಲ್ಲೇ ಕೂಡ ನಾವು ಕೇಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇತ್ ಮೂಕೋಪಿ ಯತ್ತಸಾದೇನ ಮುಕುಂದ ಶಯನಾಯ ಚ ರಾಜರಾಜಾಯತೆ ಯುಕ್ತಂ ರಾಘವೇಂದ್ರೋತ್ತಮಾಯ ಚ. ಶ್ರೀ ಕ್ಷೇತ್ರ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಾನ, ರಾಯರ ಸನ್ನಿಧಾನದಲ್ಲಿ ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ. ಅದರಲ್ಲೂ ನಾವು ಕಾಯ್ತಾ ಇರ್ತೀವಿ, ಆರಾಧನೆ ಯಾವಾಗ ಬರುತ್ತೆ, ಶ್ರಾವಣ ಮಾಸ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಇಂಥ ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಆರಾಧನೆ, ಆ ಆರಾಧನೆಯಲ್ಲಿ ಬಹಳ ವಿಶೇಷ ಥರ. ಯಾಕೆ ಅಂದರೆ ವಿಶೇಷ ಅನ್ನೋದೇ ವಿಶೇಷ. ಯಾಕೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಅವತ್ತಿನ ದಿವಸ ಕಂಡುಬಿಟ್ಟು ಪ್ರತಿಯೊಬ್ಬರು ನೋಡಿ ಉದ್ಧಾರ ಮಾಡ್ತಕ್ಕಂಥ ದಿನ. ಯಾರು ಕಾಯ್ತಾ ಇರ್ತಾರೆ, ನಮ್ಮೆಲ್ಲ ಕಾಯ್ತಾ ಇರ್ತೀರಿ ಯಾವಾಗ ನಾವು ಉದ್ಧಾರ ಆಗ್ತೀರಿ, ಏನು ಮಾಡ್ತಾರೆ ಗುರುಗಳು, ಒಂದು ವರ್ಷದಲ್ಲಿ ಏನೇನು ಕರ್ಮ ಮಾಡಿದ್ರಿ ಆ ಕರ್ಮ ಎಲ್ಲ ಸವಿಲಿ ಅಂತ ಆ ಭಗವಂತನ ಮುಂದೆ ಬಂದು ನಿಂತ್ಕೊತೀವಿ ನಾವು. ಆ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ವಾಯುದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ. ಅದರಲ್ಲೂ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡ್ಬೇಕಾದ್ರೆ ನಮ್ಮಲ್ಲಿ ವಿಜೇಂದ್ರ ತೀರ್ಥರು ವಿಶೇಷ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೆ ಸುಧೀಂದ್ರ ವರಪುತ್ರಕಃ ಶ್ರೀ ರಾಘವೇಂದ್ರೋ ಯತಿರಾಟ್ ಕುರುಮೇ ಸಾಧ್ಯಯಾಪಃ ಜ್ಞಾನ ಭಕ್ತಿ ಸುಪುತ್ರ ಆರ್ಯ ಯಶಸ್ವಿ ಪುಣ್ಯವರ್ಧನ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಬಹಳ ವಿಶೇಷವಾಗಿ ಹೇಳ್ತಕ್ಕಂಥ ಭಾಗ್ಯ ಇದೆ. ಯಾಕೆಂದ್ರೆ ರಾಯರ ಸ್ತೋತ್ರನೇ ವಿಶೇಷ. ಆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಅಪಣಾಚಾರ ಮಾಡಿರ್ತಕ್ಕಂಥದ್ದು ಶ್ರೀ ಪೂರ್ಣ ಬೋಧ ಗುರುತೀರ್ಥಪಯೋಗ ದಿಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ವಸಂತಿ ಪೂರ್ವೋತ್ತರಾಮಿತ ರಂಗಚರಸ್ತು ಹಂಸ ದೇವಾಲಿ ದೇವಿತ ಪರ ಅಂಗ್ರಿಪಯೋಚರಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ತು ತತ್ವ ನಿಜೋಚ್ಚ ಭಾವ ಮುಖನಕ್ರ ಗಣೈ ಸಮೇತ. ಈ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಮಾಡಬೇಕಾದ್ರೆ ರಾಘವೇಂದ್ರ ಸ್ವಾಮಿ ಸಾಮಾನ್ಯರಲ್ಲ, ಅವರು ಅಪರೋಕ್ಷ ಜ್ಞಾನಿಗಳು.
ಅಪಣಾಚಾರ್ಯರು ಅಷ್ಟೇನೆ ಎಲ್ಲಾ ವಿಧದಲ್ಲೂ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳನ್ನು ಪಾಲನೆ ಮಾಡಿರ್ತಕ್ಕಂಥವ್ರು. ಅಂತಹ ಗುರುಗಳನ್ನು ನೋಡ್ಬೇಕಲ್ಲ ಅಂದ್ಬಿಟ್ಟು ಆ ರಾಯರ ಸ್ತೋತ್ರವನ್ನು ಹೇಳ್ಕೊಂಡು ಬರ್ತಾ ಇದ್ರೆ ಆ ನದಿ ಸಮುದ್ರ ತುಂಬಿಡಿಯೋದಕ್ಕೆ, ತುಂಗಭದ್ರಾ ನೀರು ತುಂಬಿಟ್ಟಿದೆ. ಯಾವ ರೀತಿ ಇದೆ ಅದು ಅಲ್ಲಿ ಬರ್ತಾ ಇದ್ರೆ ಆ ತುಂಗಭದ್ರಾ ತಾಯಿಗೆ ಆ ರಾಯರ ಒಂದು ಸ್ಮರಣೆ ಮಾಡಿದ ತಕ್ಷಣ ಆ ತಾಯಿ ಹಂಗೇ ಬಿಟ್ಬಿಟ್ಲಂತೆ. ಆ ಬಿಟ್ಟು ರಾಯರ ದರ್ಶನ ಮಾಡ್ತಾ ಇದ್ದೀವಿ, ಓಡು ಅಂತ ಇರುತ್ತೆ. ಅಲ್ಲಿ ಹೋಗೋಷ್ಟೊತ್ತಿಗೆ ಬೃಂದಾವನ ಮೇಲೆ ಬಿಡುತ್ತೆ. ಸಾಕ್ಷಿ ಅಯಸ್ತೋತ್ರಹಿ. ಅಲ್ಲಿ ಹೋಗಿದ ತಕ್ಷಣ ಹಯವದನ ದೇವರು ಬಂದು ನಿಂತ್ಕೊಂಡು ಹೇಳಿದ್ರಂತೆ, ನಾನಿದ್ದೀನೋ, ನಾನು ನೋಡ್ಕೊಂತಾ ಇದ್ದೀನೋ ಅಂತಂದ್ರಂತೆ. ಯಾರಿಗೆ? ಅಪಣಾಚಾರ್ಯರಿಗೆ. ಅಂತ ಮಹಾನುಭಾವರು, ಅಂತ ಗುರುಗಳಿಗೆ ಹೊಲ್ದಿರ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ಈ ಶ್ರೀಪೂರ್ಣ ಬೋಧ ಗುರುತೀರ್ಥ ಪ್ರಯೋಕ್ತಿಪಾರ ಅಂತಕ್ಕಂಥ ರಾಯರ ಸ್ತೋತ್ರವನ್ನ 21 ಬಾರಿ ನಾವು ಎಲ್ಲ ಸ್ತೋತ್ರವನ್ನು ಹೇಳಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಯಾವುದು ಏನೇ ಕಷ್ಟ ಇದ್ರೂ ರಾಯರೇ ನಿಂತು ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರೆ. ಇಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ವಿಶೇಷವಾಗಿ ಮಧ್ಯಾರಾಧನೆ, ಇವತ್ತು ಮಧ್ಯಾಹ್ನ 21 ಸಲ ಪಾರಾಯಣ ಎಲ್ಲ ಆಗಿದೆ. ಮತ್ತೆ ರಾಯರ ರಥೋತ್ಸವ ಎಲ್ಲ ಆಗಿದೆ. ರಾಯರ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಇಂತಹ ಗುರುಗಳ ಸೇವೆಯನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ನಮ್ಮ ರಾಯರ ಭಕ್ತ ಚಾನಲ್ ನೋಡ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಅಂತ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ಹನುಮಂತ ದೇವರು, ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಎಲ್ಲರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ನಮೋ ಬ್ರಹ್ಮಣ್ಯ ದೇವಾಯ. ಇವತ್ತಿನ ದಿವಸ ಕಣ್ಬಿಟ್ಟು ನೋಡ್ತಾ ಇರ್ತಾರೆ ರಾಯರು, ನಾವೇನ್ ಮಾಡ್ತಾ ಇದೆಯಾ, ಏನ್ ಮಾತಾಡ್ತಾ ಇದೆಯಾ ಅಂತ. ನಾನು ಮಾತಾಡ್ತಾ ಇಲ್ಲ, ರಾಯರೇ ನಿಂತು ನಮ್ಮಲ್ಲಿ ಮಾತಾಡ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಒಂದು ಸೇವೆಯನ್ನು ಯಾರು ಮಾಡ್ತೀರಾ, ಇವತ್ತು ನಾಳೆ ವಿಷಯ 3 ದಿವಸ ಅವ್ರು ಕೇಳೋದು, ಆಮೇಲೆ ನೀವು ಸೇವೆ ಮಾಡ್ತೀಯಾ, ನೀವೇನ್ ಬೇಕಾದ್ರೂ ಮಾಡ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ಎಲ್ಲಾ ಜನಗಳು ಅಷ್ಟೇನೆ, ಗುರುವಾರ ಅಂದ್ರೆ ಸಾಕು ರಾಯರು ಬಂದ್ರಪ್ಪ ಅಂತ ಬರ್ತಾರೆ, ಬೇರೆ ಏನು ಸಾಧ್ಯ ಬರಲ್ಲ ಅವರು. ಅದಕ್ಕೋಸ್ಕರ ಇಂತಹ ಗುರುಗಳು 3 ದಿನಗಳ ಕಾಲ ಬಂದಿದ್ದಾರೆ ಅಂತ ಹೇಳಿದ್ರೆ ಬಹಳ ವಿಶೇಷ ಅಲ್ವಾ. ಅಂಥದ್ರಲ್ಲಿ ಗುರುಗಳ ಒಂದು ಸೇವೆಯನ್ನು ಮಾಡಿದಾಗ ಅಂತ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಸಕಲಗಳನ್ನು ಏನೇ ಕಷ್ಟಗಳಿದ್ರು, ಏನೇ ತೊಂದರೆಗಳಿದ್ರು, ಮದುವೆ ಆಗದೆ ಇರ್ತಕ್ಕಂಥವ್ರಾಗಿರ್ಬೋದು, ಬೇಗ ಮದುವೆ ಆಗ್ತಕ್ಕಂಥ ಭಾಗ್ಯ ಇದೆ. ಮಕ್ಕಳು ಆಗದೆ ಇರ್ತಕ್ಕಂಥವ್ರು ಮಕ್ಕಳಾಗಂತ ಭಾಗ್ಯ ಇರುತ್ತೆ. ಏನು ಕೇಳ್ತೀರಾ ನೀವು ಎಲ್ಲವೂ ಕೊಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೆ ಹಸು ನಮ್ಮಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ, ಒಂದು ಗೋ ಇರುತ್ತೆ, ಹಸು ಅಂತ ಇರುತ್ತೆ. ಆ ಹಸುವಿಗೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಹುಲ್ಲನ್ನು ಹಾಕ್ತೀರಿ, ಬೇರೆ ಬೇರೆ ಕಸಗಳನ್ನ ಹಾಕ್ತೀರಿ. ಅದನ್ನೆಲ್ಲ ತಿಂದು ಅದು ಏನ್ ಕೊಡುತ್ತೆ, ನಮ್ಗೆ ಕ್ಷೀರವನ್ನು ಕೊಡುತ್ತೆ ಅಲ್ವಾ. ಅದಕ್ಕೋಸ್ಕರವಾಗಿ ಕಾಮಧೇನು ಕಲ್ಪವೃಕ್ಷ ಅಂತಾರೆ ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ಅಲ್ವಾ. ಕಾಮಧೇನು ಅಂದ್ರೇನು? ಸಾಕ್ಷಾತ್ ಭಗವಂತ ಅಂತ 84 ಮುಕೋಟಿ ದೇವತೆಗಳಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು. ಅಂತ ಆ ಮುಕೋಟಿ ದೇವತೆಗಳು ಅಂತ ಬೃಂದಾವನದಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವೆಷ್ಟು ಒಳ್ಳೆ ಯಾವ ಜನ್ಮದ ವ್ಯಕ್ತಿ ಇಂಥ ರಾಯರು ನೋಡ್ತಕ್ಕಂಥ ಭಾಗ್ಯ ಕೊಟ್ಟಿದ್ದಾನಲ್ವಾ. ಅದರಲ್ಲೂ ನಮ್ಗೆ ಈ ಜನ್ಮದಲ್ಲೇ ಈ ಭಾಗ್ಯವನ್ನೆಲ್ಲ ಕೊಟ್ಟಿದ್ದೇನೆ ಭಗವಂತ. ಅಂದ್ರೆ ಯಾವುದೋ ಪೂರ್ವ ಜನ್ಮದ ಒಂದು ಪುಣ್ಯ, ಪೂರ್ವ ಜನ್ಮದ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಒಂದು ವಿಶೇಷ ಬಲದಿಂದ ಆ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ಬಲ ಇದೆ. ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಆ ಗುರುಗಳು ಎಲ್ಲರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂತಹ ಗುರುಗಳ ಸೇವೆಯನ್ನ ಯಾರ್ಯಾರು ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ, ಅವರಿಗೆಲ್ಲ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ಅವರ ಏನೇ ಅನ್ಕೊಂಡಿದ್ದಾರೆ ಆ ಕೆಲಸಗಳೆಲ್ಲ ನೆರವೇರಿಸಲಿ ಅಂತೇಳಿ, ನೆನೆದ ಕಾರ್ಯಗಳೆಲ್ಲ ನೆರವೇರಲಿ. ದಿನದಿ ಧನ್ವಂತರಿಗಳ ಆಪತ್ತುಗಳ ಕಳೆದು ಮನೋಹರ್ಷವಿತ್ತು ಮನ್ನಿಸಲಿ ಬಿಡದೆ ನಮಗೆ ಅಂತೇಳಿ ಇಂತಹ ಗುರುಗಳ ಮಧ್ಯಾರಾಧನೆ ಪ್ರಯುಕ್ತವಾಗಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ನಡೆದಿದೆ. ಆ ಭಗವಂತ ನಾವು ಮಾಡಿಲ್ಲ, ಆ ಭಗವಂತನೇ ನಿಂತು ನಡೆಸ್ಕೊತಾ ಇದ್ದಾನೆ. ಎಲ್ಲರನ್ನೋ ಯಾರನ್ನೋ ಕಳಿಸ್ತಾನೆ, ಏನೋ ಮಾಡ್ತಾನೆ, ತಿಳಿಯೋದೋ ನಿನ್ನ ಆಟ ತಿರುಪತಿಯ ವೆಂಕಟರಮಣ. ಅಂತಹ ಗುರುಗಳ ಸೇವೆಯನ್ನ ಮಾಡ್ಬೇಕಾದ್ರೆ ಯಾರ್ಯಾರು ಲಭ್ಯ ಇದೆಯೋ ಆ ಲಭ್ಯ ಅವರಿಗೆ ಲಭ್ಯ ಅಂತ. ಅದಕ್ಕೋಸ್ಕರವಾಗಿ ಇಂತಹ ಸೇವೆಯನ್ನು ಮಾಡಿದವರಿಗೆಲ್ಲರಿಗೂ ಆ ಭಗವಂತ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹೀಗೆ ಅಗಮ್ಯ ಮಹಿಮರ ಒಂದು ಬಗ್ಗೆ ಹೇಳೋದಾದ್ರೆ ದಿನವಿಲ್ಲ ಸಾಲಲ್ಲ. ನೀವು ಒಂದೊಂದಾಗಿ ನಾನು ತಿಳಿಸ್ತಾ ಬರ್ತಾ ಇದ್ದೇನೆ. ಇದರಲ್ಲಿ ನಮ್ಮ ಹೆಚ್ಚಾಗಿ ನಮ್ಮ ಒಂದು ರಾಯರ ಭಕ್ತರು, ನಾನೊಂದು ಇಲ್ಲಿ ನಿಂತಿರೋ ಕಾರಣ ರಾಯರು ನನಗೆ ಏನು ಕೊಡ್ತಾರೋ ಗೊತ್ತಿಲ್ಲ, ಬಟ್ ಏನಂದ್ರೆ ಜ್ಞಾನವನ್ನು ಕೊಡ್ತಿದ್ದಾರೆ. ಅದಕ್ಕೆ ನಾನು ಚಿರಋಣಿ ಆಗಿರ್ತೇನೆ. ಗುರುಗಳು ನಮಗೆ ಜ್ಞಾನ ಹೊಂದಿದ್ರೆ ಬೇರೆ ಎಲ್ಲ ಸಿಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಜ್ಞಾನ ಹೊಂದಿದ್ರೆ ಸಾಕು. ಸೊ ಆರೋಗ್ಯ ಕೂಡ ಬೇಕಾಗುತ್ತೆ. ಸೊ ಆ ಜ್ಞಾನವನ್ನು ಬಳಸಿಕೊಂಡು ನಾವು ಕಲಿತು ಒಂದಷ್ಟು ಜನಕ್ಕೆ ಹೇಳುವಂತಹ ಒಂದು ಕಾರ್ಯ ನಮ್ಮೆಲ್ಲ ಆಗಬೇಕು. ಇಂತಹ ಒಂದು ಮಧ್ಯಾರಾಧನೆಯಲ್ಲಿ ನಮ್ಮ ತಾಯಿಂದಿರು, ಸಹೋದರರು ಕೂಡ ಎಷ್ಟೋ ಪ್ರಶ್ನೆಗಳನ್ನ ಕೇಳ್ತೀರಿ. ನಾನು ಒಂದೇ ಮಾತು ಹೇಳಿದ್ದು,
ಸೊ ನೀವೆಲ್ಲರ ಮಧ್ಯಾರಾಧನೆಗೆ ನಿಮ್ಮೆಲ್ಲಿದ್ದೀರೋ ನಿಮ್ಮ ಹತ್ತಿರದ ಮಠಕ್ಕೆ ಹೋಗಿ ಹಾಲು ಕೊಡ್ತಿರೋ, ಇಲ್ಲ ಸೇವೆ ಮಾಡ್ತಿರೋ, ಅಕ್ಕಿ ಕೊಡ್ತಿರೋ, ಇಲ್ಲ ನಿಮ್ಮ ಹತ್ರ ಏನು ಇಲ್ವಾ ಅಲ್ಲಿನ ಕಸ ಗುಡಿಸೋ ಕಾರ್ಯ ಮಾಡ್ತಿರೋ, ಯಾವ್ದನ್ನೋ ಒಂದು ಮಾಡಿ ಅಂತ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೆ. ಮತ್ತಿನ್ನೊಂದೇನಪ್ಪ ಅಂದ್ರೆ ಮಠಗಳಿಲ್ಲಲ್ಲ, ಮಠಗಳಿದ್ದಾಗ ನೀವು ಕೂಡ ಮನೆಯಲ್ಲೇ ಒಂದು ಫೋಟೋ ಇಟ್ಕೊಂಡು, ಕೊನೆ ಪಕ್ಷ ಫೋಟೋ ಇಲ್ವಾ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೆಸರು ಹೇಳಿದ್ರೆ ಸಾಕು, ಭಗವಂತ ಅಲ್ಲಿ ನಿಮ್ಮ ಮನೆಗೆ ಬರ್ತಾನೆ. ಯಾಕಂದ್ರೆ ಮನೆಗೆ ಬರುವಂತಹ ಭಗವಂತ ಒಬ್ಬರೇ ಅಂದ್ರೆ ನಮ್ಮ ರಾಯರು ಅಂತ ನಾನು ಹೇಳ್ಕೊಂತೀನಿ. ಯಾಕಂದ್ರೆ ರಾಯರ ಮೂಲಕ ನಾವು ಶ್ರೀಹರಿಯನ್ನ ಕಾಣಬಹುದು. ಶ್ರೀಹರಿಯನ್ನ ನಾವು ಡೈರೆಕ್ಟ್ ಆಗಿ ಯಾವತ್ತೂ ಮುಟ್ಟಕ್ಕಾಗಲ್ಲ, ರಾಯರ ಮೂಲಕ ನಾವು ತಿಳಿಬಹುದು. ಅದಕ್ಕೋಸ್ಕರ ಹೇಳ್ತಾರೆ ದಾಸರು, ಆ ರಾಘವೇಂದ್ರ ಸ್ವಾಮಿ ಒಳಗಿನ ಹಿಂದೆ ಇರತಕ್ಕಂಥವ್ರು ಪುರಂದರದಾಸರು. ಆ ಪುರಂದರದಾಸ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಮಹಾನುಭಾವರು, ನಾರದರು. ಅವರು ನೆಕ್ಸ್ಟ್ ಅವತಾರ ಪುರಂದರದಾಸರಾಗಿ ಅವತಾರ ಮಾಡಿದ್ರು. ಆ ಪುರಂದರದಾಸರು ಹೇಳ್ತಾರೆ ದೇವರ ನಾಮದಲ್ಲಿ, ಅಲ್ಲಿ ನೋಡರು ರಾಮ, ಇಲ್ಲಿ ನೋಡರು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲೇ ಶ್ರೀರಾಮ, ಅಲ್ಲಿ ನೋಡಲು ರಾಮ. ಭಗವಂತ ಎಲ್ಲಿ ಕಂಬ ನೋಡ್ತಾನೆ ಅಲ್ಲೆಲ್ಲ ನಮಸ್ಕಾರ ಆಗ್ತಾನಂತೆ. ಅದಕ್ಕೆ ಅವಧೂತರು ಅಂತ ಇರ್ತಾರೆ. ಅವಧೂತರು ಏನಪ್ಪಾ ಅಂದ್ರೆ ಎಲ್ಲಿ ಏನ್ ಸಿಗುತ್ತೆ ಆ ಕಲ್ ಸಿಕ್ಕೋ ನಮಸ್ಕಾರ ಆಗ್ತಾರಂತೆ. ಅದು ನಮ್ಮ ಮಧುವರಲ್ಲಿದೆ. ಏನಂದ್ರೆ ಇಲ್ಲಿ ರಾಯರಿದ್ದಾರೆ ಅಂದ್ರೆ ಇದ್ದೇ ಇರ್ತಾರೆ, ಇಲ್ವಾ ಇಲ್ಲೇ ಇಲ್ಲ. ಅದಕ್ಕೋಸ್ಕರವಾಗಿ ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಟ್ಟದೇ ಕೇಳಲಿ ಅಂತೇಳಿ ಇಂಥ ಒಂದು ಗುರುಗಳ ಒಂದು ಸ್ಮರಣೆಯಿಂದ ಆ ಗುರುಗಳು ಎಲ್ಲರಿಗೂ, ರಾಯರ ಭಕ್ತ ಚಾನಲ್ ನೋಡ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಗುರುಗಳು ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಮತ್ತಷ್ಟು ನಮ್ಮ ಕೈಲಾದಷ್ಟು ಚಿಂತನ ಮಂಥನದ ಒಂದು ವಿಷಯವನ್ನ ಈ ಒಂದು ಸಮಯದಲ್ಲಿ ನಾವು ಕೃತಜ್ಞತೆಯಿಂದ ಹೇಳಬೇಕು. ಯಾಕಂದ್ರೆ ರಾಯರು ನಿಂತು ಮಾಡಿಸ್ತಾ ಇದ್ದಾರೆ, ಅದನ್ನ ಎಲ್ಲರೂ ಸದುಪಯೋಗ ಮಾಡ್ಕೊತಾ ಇದ್ದಾರೆ. ಚಿಂತನ ಮಂಥನ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ. ಆ ಪ್ರಶ್ನೆಗೆ ನಾವು ಕೊಡ್ತಾ ಇಲ್ಲ ಉತ್ತರ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರೇ ನಿಮ್ಗೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಈ ಚಿಂತನ ಮಂಥನವನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಯಶಸ್ವಿ ಆಗಿದೆ ಅಂತ ನಮ್ಮ ಮಧುವರು ಹೇಳಿದ್ರು. ಆ ಭಗವಂತ ಎಲ್ಲರಿಗೂ ಚಿಂತನ ಮಂಥನ ನೋಡ್ತಕ್ಕಂಥವ್ರಿಗೆ, ರಾಯರ ದರ್ಶನ ಮಾಡ್ತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಯಾರ್ಯಾರು ನೋಡ್ತಾ ಇದ್ರು ಎಲ್ಲರೂ ಬಂದು ನಮ್ಮ ರಾಯರ ಒಂದು ಸ್ಮರಣೆಯನ್ನು ಮಾಡಿ, ನಿಮ್ಮನ್ನೆಲ್ಲ ಒಂದು ಗೂಗಲ್ ಮೀಟ್ ಮಾಡ್ತೀವಿ ನಾವು. ಆ ಗೂಗಲ್ ಮೀಟಲ್ಲಿ ಎಲ್ಲರೂ ಬನ್ನಿ. ಆ ಮೀಟಲ್ಲಿ ಬಂದು ನಿಮ್ಮ ಪ್ರಶ್ನೆಗಳು ಏನು ಕೇಳ್ತಿರೋ ಅದನ್ನೆಲ್ಲದಕ್ಕೂ ಉತ್ತರವನ್ನ ನಾವು ಚಿಂತನ ಮಂತ್ರದಲ್ಲಿ ಕೊಡ್ತೀವಿ. ಗುರುಗಳು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂಥ ಎಲ್ಲಾ ದೇವರ ದೇವತೆಗಳು ಭಗವಂತ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಇಂದಿರಾರಮಣ ಗೋವಿಂದ ಗೋವಿಂದ, ಲಕ್ಷ್ಮೀ ನರಸಿಂಹರದ ಗೋವಿಂದ ಗೋವಿಂದ, ಆಂಜನೇಯವರದ ಗೋವಿಂದ ಗೋವಿಂದ, ಪ್ರಭು ರಾಘವೇಂದ್ರ ತೀರ್ಥವರದ ಗೋವಿಂದ ಗೋವಿಂದ, ಆಹ್ಲಾದರಾಜವರದ ಗೋವಿಂದ 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 ಎಂದರು ಕಷ್ಟ ಪರಿಹಾರ ಮಾಡು ಗೋವಿಂದ ಗೋವಿಂದ. ಹರ ನಮ ಪಾರ್ವತಿ ಪದಯೇ, ಹರ ಹರ ಮಹಾದೇವ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ